ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಪ್ರಾರ್ಥನೆಗಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಇಂದು ಅನೇಕ ಜನರ ಪ್ರಾರ್ಥನೆ ಇದೆ. ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ಇದಕ್ಕೆ ಅನೇಕ ಕಾರಣಗಳಿರಬಹುದು. ಈ ರೀತಿಯ ನಮ್ಮ ಒಂದು ಪ್ರಾರ್ಥನೆಗೆ ಅನೇಕ ಕಾರಣಗಳಿರಬಹುದು. ಯಾಕಂದರೆ ಎಲ್ಲ ಜನರಿಗೂ ಒಂದೇ ರೀತಿಯ ತೊಂದರೆ, ಕಷ್ಟ, ನಷ್ಟ ಇರುವುದಿಲ್ಲ. ವಿಧ ವಿಧವಾದ ಕಷ್ಟ, ಸಂಕಟ, ನೋವು, ಬಾಧೆ, ಕಣ್ಣೀರು, ನಿಂದೆ, ಅವಮಾನಗಳಲ್ಲಿ ನೊಂದು ಬೆಂದು ಹೋಗಿದ್ದೇವೆ. ನಮ್ಮ ಕಣ್ಣುಗಳು ಆತನ ಸಹಾಯಕ್ಕಾಗಿ ಆತನನ್ನೇ ದೃಷ್ಟಿಸುತ್ತಿವೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸುಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮಗಾಗಿಯೂ ಇತರರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ಅಂದರೆ ನಾವೆಲ್ಲರೂ ಒಬ್ಬೊಬ್ಬರಿಗಾಗಿ, ನಾವು ಮತ್ತೊಬ್ಬರಿಗಾಗಿಯೂ ನಮಗಾಗಿಯೂ ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಸೇವೆಯಲ್ಲಾಗಲಿ ಕರ್ತನ ವಾಕ್ಯ ಧ್ಯಾನದಲ್ಲಾಗಲಿ ಕಳೆದಂಥ ಸಮಯವು ವ್ಯರ್ಥವಾಗುವುದಿಲ್ಲ. ನಾವು ನಂಬಿಕೊಂಡು ಆ ಒಂದು ಸಮಯವನ್ನು ಕಳೆಯುತ್ತಾ ಕೇಳುವ ವಾಕ್ಯದಲ್ಲಾಗಲಿ ಮಾಡುವ ಪ್ರಾರ್ಥನೆಯಲ್ಲಾಗಲಿ ಮನಃಪೂರ್ವಕವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಚಿತ್ತಕ್ಕೆ ತಲೆಬಾಗುವುದಾದರೆ ಆತನು ಖಂಡಿತವಾಗಿಯೂ ನಮ್ಮನ್ನು ರಕ್ಷಿಸಿ ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಪರಿಶುದ್ಧ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ, ನಮ್ಮ ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತಿದ್ದೇವೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದೆ. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು, ಕಟಾಕ್ಷಿಸು. ಅವಮಾನ ಹೊಂದಿ ಹೊಂದಿ ನಮಗೆ ಸಾಕಾಯಿತು. ಲೋಕ ಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಗಿದೆ. ನಿನ್ನ ನುಡಿಗನುಸಾರವಾಗಿ ನನ್ನ ಹೆಜ್ಜೆಯನ್ನು ದೃಢಪಡಿಸು. ಯಾವ ಅನ್ಯಾಯವಾದರೂ ನನ್ನನ್ನು ಆಳದಂತೆ ಮಾಡು. ನರರ ಬಲಾತ್ಕಾರದಿಂದ ನನ್ನನ್ನು ಬಿಡಿಸು. ದೇವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಮ್ಮ ಕಷ್ಟದಲ್ಲಿ ವಿಮುಖನಾಗಬೇಡ. ತಂದೆಯೇ, ಕಿವಿಗೊಡು. ನನಗೆ ಸದುತ್ತರವನ್ನು ದಯಪಾಲಿಸು. ಕುಗ್ಗಿದವನು ದಿಕ್ಕಿಲ್ಲದವರು ಆಗಿದ್ದೇವೆ. ನಮ್ಮ ಪ್ರಾಣವನ್ನು ಉಳಿಸು. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು. ಪಾಪಿಯಾದ ನನ್ನನ್ನು ಕ್ಷಮಿಸು. ನಮ್ಮ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡು. ಯಾಕಂದರೆ ನಿನ್ನನ್ನು ನಾವು ಮೊರೆಯಿಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವವನು, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣವನ್ನು ಸಂತೈಸುವವನು, ಕುಯುಕ್ತಿ ಬಲಾತ್ಕಾರಿಗಳಿಗೆ ತಪ್ಪಿಸಿ ನಮ್ಮನ್ನು ಕಾಯುವವನು. ನಮ್ಮ ಜೀವವು ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ಕರ್ತನೇ, ನ್ಯಾಯಾಧಿಪತಿಯೇ, ನಮಗೋಸ್ಕರ ನ್ಯಾಯವನ್ನು ನಿರ್ಣಯಿಸು. ವೈದ್ಯರಲ್ಲಿ ಘನ ವೈದ್ಯನು ನೀನು. ನಮ್ಮನ್ನು ಸೌಖ್ಯಗೊಳಿಸು. ಆರೋಗ್ಯವನ್ನು ದಯಪಾಲಿಸಿ ಬಲಪಡಿಸಿ ನಡೆಸು. ಕರ್ತನೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ನಿನ್ನ ನಾಮದ ಮಹಿಮೆಯಿಂದ ನಾವು ನಿರ್ಭಯವಾಗಿ ಜೀವಿಸಲು ಸಹಾಯ ಮಾಡು. ಅಪ್ಪ ಕರ್ತನೇ, ನಮ್ಮ ಕಷ್ಟ ಕಣ್ಣೀರನ್ನು ಬಲ್ಲಂತನಾದ ಕರ್ತನೇ ಕರುಣಿಸು. ನೀನೇ ನಮ್ಮ ಬಂಡೆಯೂ ಕೋಟೆಯೂ ಗುರಾಣಿಯೂ ಆಗಿದ್ದೀಯಲ್ಲ, ನಮ್ಮನ್ನು ಚೈತನ್ಯಗೊಳಿಸು. ಅಪ್ಪ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ಆಲಿಸು. ಅವರ ಕಣ್ಣೀರನ್ನು ಒರೆಸಿ ಧೈರ್ಯಗೊಳಿಸಿ ನಡೆಸು. ಈ ಪ್ರಾರ್ಥನೆಯ ಮೂಲಕ ಅವರಿಗೆ ಬಿಡುಗಡೆ ಸಿಗಲಿ, ಆರೋಗ್ಯ ಸಿಗಲಿ, ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯ ಸಿಗಲಿ. ಈ ಎಲ್ಲ ಕುಟುಂಬಗಳ ಸುತ್ತಲೂ ನಿನ್ನ ದೂತರನ್ನು ಕಾವಲಿರಿಸಿ ಕಾಪಾಡು. ನಿನ್ನ ಪ್ರಸನ್ನತೆ ಈ ಕುಟುಂಬದ ಮೇಲೂ, ಈ ಕುಟುಂಬದ ಪ್ರತಿ ಸದಸ್ಯರ ಮೇಲೆಯೂ ಇರಲಿ. ಕರ್ತನೆ, ನಿನ್ನ ಒಂದು ಬೆಳಕು ಈ ಕುಟುಂಬಗಳಲ್ಲಿ ಸದಾ ಪ್ರಕಾಶಿಸಲಿ.
ನೀನು ನಡೆಸುವಂಥ ದಾರಿಯಲ್ಲಿ ಪ್ರತಿಯೊಂದು ಕುಟುಂಬವು ನಡೆಯುವಂತಾಗಲಿ ಸ್ವಾಮಿ. ಅಪ್ಪ, ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ನಾವು ಒಬ್ಬಂಟಿಗರಾಗಿದ್ದೇವೆ ಎಂಬುವಂತಹ ಅನೇಕ ಪರಿಸ್ಥಿತಿಗಳು ನಮ್ಮನ್ನು ಹಾದು ಹೋಗುತ್ತಿವೆ. ಇಂದು ಅನೇಕರ ಒಂದು ಪರಿಸ್ಥಿತಿಯಲ್ಲಿ ಸ್ವಾಮಿ ನಿನ್ನ ಕಡೆಗೆ ಕಣ್ಣೆತ್ತಿ ನೋಡುವವರಾಗಿ ದುಃಖದಿಂದ ಬೇಡುವಂಥವರಾಗಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸಂತೈಸು, ಕಟಾಕ್ಷಿಸು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ನೀನು ಹೇಳಿರುವ ಮಾತಿನಂತೆ, ವಾಗ್ದಾನದಂತೆ ಅವರೆಲ್ಲರನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸು. ಅಪ್ಪ, ಅನೇಕರು ಅನಾರೋಗ್ಯದಿಂದ ತಂದೆ ತಾಯಿಗಳಿಗಾಗಿಯೂ ಮಕ್ಕಳಿಗಾಗಿಯೂ ಬೇಡಿಕೊಳ್ಳುತ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರನ್ನು ನೀನು ಮುಟ್ಟು ಸ್ವಾಮಿ. ನಿನ್ನ ಗಾಯವುಳ್ಳ ಹಸ್ತದಿಂದ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಸೌಖ್ಯಗೊಳಿಸು ಸ್ವಾಮಿ. ಅಪ್ಪ, ನೀನು ಬಂದು ನಮ್ಮನ್ನು ಮುಟ್ಟಿದ್ದಿ ಎಂದು ನಾವು ನಂಬುವುದಾದರೆ ಆ ಕ್ಷಣದಲ್ಲಿಯೇ ನಮಗೆ ಸೌಖ್ಯ ಸಿಗುತ್ತದೆ ಕರ್ತನೆ. ಅಂಥ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಇನ್ನು ಅನೇಕರು ಸ್ವಾಮಿ ನಾನಾ ವಿಧವಾದ ಪ್ರಾರ್ಥನೆಗಳಲ್ಲಿ ಸ್ವಾಮಿ ಕಣ್ಣೀರಿನಿಂದ ನಿನ್ನ ಕಡೆಗೆ ಕಣ್ಣೆತ್ತಿ ನೋಡುವಂಥವರಾಗಿದ್ದಾರೆ. ಮಕ್ಕಳಿಲ್ಲದವರು, ಮದುವೆ ಇಲ್ಲದವರು, ಕೆಲಸಗಳಿಲ್ಲದವರು ಸ್ವಾಮಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದವರು, ಅನ್ಯೋನ್ಯತೆ ಇಲ್ಲದವರು ಸ್ವಾಮಿ. ಅಪ್ಪ, ಹೆಚ್ಚಾಗಿ ವಾಕ್ಯದ ದಾಹವುಳ್ಳವರು, ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳಬೇಕೆಂದು ಇರುವವರು ಸ್ವಾಮಿ, ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನನ್ನು ದೃಷ್ಟಿಸುವವರಾಗಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸು. ದಿಕ್ಕಿಲ್ಲದವರನ್ನು, ಅನಾಥರನ್ನು, ವಿಧವೆಯರನ್ನು ಸ್ವಾಮಿ, ಪ್ರತಿಯೊಬ್ಬರನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸು. ಅವರಿರುವಂತಹ ಸ್ಥಳದಲ್ಲಿಯೇ ಸ್ವಾಮಿ ಅವರ ನಂಬಿಕೆಯಿಂದ ನಿನ್ನಿಂದ ಆಗುವಂತಹ ಎಲ್ಲ ಒಳ್ಳೆಯದನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸು. ಸೈತಾನನು ಉಗ್ರವಾಗಿ ಎದ್ದು ನಿಂತಿದ್ದಾನೆ ಕರ್ತನೆ. ಯಾರ್ಯಾರು ಆತನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಆತನಿಗಾಗಿ ಬಾಳುವ ಮನಸ್ಸು ಮಾಡುತ್ತಾರೋ ಅವರನ್ನು ಇನ್ನಿಲ್ಲದಂತೆ ಪೀಡಿಸಲು ಸೈತಾನನು ರೌದ್ರವಾಗಿ ನಿಂತಿದ್ದಾನೆ ಕರ್ತನೆ. ಆ ಸೈತಾನನ ಆಟವನ್ನು ಮಟ್ಟ ಹಾಕು ಕರ್ತನೆ. ನಿನ್ನ ಹೆಸರಿನ ನಿಮಿತ್ತ ನಿನ್ನ ಪ್ರೀತಿಯ ಮಕ್ಕಳಾಗಿ ನಿನಗಾಗಿ ನಾವು ಬಾಳುವಾಗ ಆ ಸೈತಾನನ್ನು ಎದುರಿಸಲು ಬೇಕಾದಂಥ ಎಲ್ಲ ಆಯುಧಗಳನ್ನು ನೀನು ನಮಗೆ ಕೊಟ್ಟು ದಯಪಾಲಿಸಿ ನಡೆಸು. ಯುದ್ಧವು ಯೆಹೋವನದೇ, ಜಯವು ಆತನಿಂದಲೇ ಸಿಗುತ್ತದೆ ಸ್ವಾಮಿ. ನಾವು ನಿನ್ನನ್ನೇ ನಂಬಿಕೊಂಡು ನಿನ್ನನ್ನೇ ದೃಷ್ಟಿಸುತ್ತಾ ನಮ್ಮ ಜೀವಮಾನದ ಎಲ್ಲ ಚಿಂತಾಭಾರವನ್ನು ನಿನ್ನ ಕೈಗೊಪ್ಪಿಸಿಕೊಟ್ಟು ನಾವು ನಿಶ್ಚಿಂತೆಯಿಂದ ಬಾಳಲು ನಮಗೆ ಸಹಾಯ ಮಾಡು. ನೀನು ಹೇಳಿರುವ ಪ್ರಕಾರ ನಿನ್ನಲ್ಲಿರುವಂಥ ಶಾಂತಿಯನ್ನು ನಮಗೆ ದಯಪಾಲಿಸಿಕೊಡು. ನಿನ್ನ ಸತ್ಯದ ಆತ್ಮನ ಮೂಲಕ, ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಿಮ್ಮ ವಾಕ್ಯದಲ್ಲಿ ನಡೆಸಿರಿ. ನಿಮ್ಮ ಬಗ್ಗೆ ನಾವು ತಿಳಿಯಬೇಕಾದಂಥ ಅನೇಕ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ನಾವು ಇನ್ನಷ್ಟು ಮತ್ತಷ್ಟು ನಿನ್ನ ಒಂದು ಪ್ರೀತಿಯಲ್ಲಿ, ನಿನ್ನ ನಂಬಿಕೆಯಲ್ಲಿ ನಾವು ಗಟ್ಟಿಯಾಗಿ ನೆಲೆಯೂರಲು ಸಹಾಯ ಮಾಡು. ನಮ್ಮ ನಂಬಿಕೆ ಎಂಬ ಮನೆಗಳನ್ನು ಬಂಡೆಯಂತಿರುವ ನಿನ್ನ ಮೇಲೆ ನಾವು ಕಟ್ಟಿಕೊಂಡು ದೃಢವಾಗಿ ನಿಲ್ಲಲು ನಮಗೆ ಸಹಾಯ ಮಾಡು. ಸೈತಾನನು ಏಳಿಸುವಂತಹ ಅಲೆಗಳಿಗೆ ನಾವು ಬಲಿಯಾಗದಂತೆ ನಿನ್ನಲ್ಲಿ ನಾವು ನಂಬಿಕೆ ಎಂಬ ಮನೆಯನ್ನು ದೃಢವಾಗಿ ಕಟ್ಟಿಕೊಂಡು ನಿನ್ನಲ್ಲಿ ಸ್ಥಿರವಾಗಿ ನೆಲೆಯೂರಲು ನಮಗೆ ಸಹಾಯ ಮಾಡಿ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಕಾರ್ಗತ್ತಲೆಯಂಥ ಅಂಧಕಾರದಲ್ಲಿ ಇರುವಂತಹ ಅನೇಕರನ್ನು ರಕ್ಷಿಸು ಅಪ್ಪ. ಅನೇಕರು ತಿಳಿಯದೆಯೋ ಮಾಡಿರುವಂತಹ ತಪ್ಪುಗಳಿಗಾಗಿ ಇಂದು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಿದ್ದಾರೆ ಸ್ವಾಮಿ. ಅಂಥವರೆಲ್ಲರನ್ನು ನೀನು ಕರುಣಿಸಿ ರಕ್ಷಿಸಿ ನಡೆಸು ಅಪ್ಪ. ವಿಶೇಷವಾಗಿ ಯವನಸ್ಥರನ್ನು ಆಶೀರ್ವದಿಸು. ಯವನ ಕಾಲದಲ್ಲಿ ಸ್ವಾಮಿ
ಅವರು ತಪ್ಪಾದ ದಾರಿಯಲ್ಲಿ ನಡೆಯುವ ಹಾಗೆ ಸೈತಾನನು ಅನೇಕ ವಿಧವಾಗಿ ವಂಚಿಸುತ್ತಾ ಬಂದಿದ್ದಾನೆ ಸ್ವಾಮಿ. ಯವನಸ್ಥರಿಗೆ ಆಕರ್ಷಣೆಗಳುಂಟಾಗುವ ಹಾಗೆ ಸೈತಾನನು ಅನೇಕ ವಿಧವಾದ ಬಲೆಗಳನ್ನು ಒಡ್ಡಿದ್ದಾನೆ ಕರ್ತನೆ. ಆದರೆ ನಿನ್ನನ್ನು ನಿರೀಕ್ಷಿಸುತ್ತಿರುವ ಕುಟುಂಬಗಳಿರುವಂತಹ ಪ್ರತಿಯೊಂದು ಮಕ್ಕಳನ್ನು ನೀನು ದಯಮಾಡಿ ವಿಶೇಷವಾಗಿ ಸಂರಕ್ಷಿಸಿ ಆಶೀರ್ವದಿಸಿ. ಸೈತಾನನು ಒಡ್ಡುವಂತಹ ಯಾವುದೇ ಬಲೆಗೂ ಸ್ವಾಮಿ ಯವನಸ್ಥ ಮಕ್ಕಳು ಸಿಕ್ಕಿ ಹಾಕಿಕೊಳ್ಳದೆ ನಿನ್ನ ಒಂದು ವಾಕ್ಯದಲ್ಲಿ, ನಿನ್ನ ಒಂದು ನಂಬಿಕೆಯಲ್ಲಿ ಸ್ವಾಮಿ ಅವರು ದೃಢವಾಗಿ ಬಲ ಹೊಂದಿ ಸ್ವಾಮಿ ಅವರ ಸುತ್ತಲೂ ನಿನ್ನ ದೂತರನ್ನು ಕಾವಲಿರಿಸಿ ನಡೆಸಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ನಿರೀಕ್ಷೆ ಇಟ್ಟಿರುವಂತಹ ತಂದೆ ತಾಯಿಗಳ ಕಣ್ಣೀರನ್ನು ಒರೆಸು ಅಪ್ಪ. ನಿನ್ನ ವಾಕ್ಯದಲ್ಲಿ ತಿಳಿಸಿರುವ ಪ್ರಕಾರ ಯೆಹೋವನನ್ನು ನಿರೀಕ್ಷಿಸಿದವರು ಆಶಾಭಂಗ ಪಡುವುದಿಲ್ಲ ಎಂದು ತಿಳಿಸಿದ್ದಾರೆ ಸ್ವಾಮಿ. ಆ ವಾಕ್ಯದ ಆಧಾರದ ಮೇಲೆ, ವಾಗ್ದಾನದ ಆಧಾರದ ಮೇಲೆ ನಿನ್ನನ್ನೇ ನಿರೀಕ್ಷಿಸಿಕೊಂಡಿರುವ ಈ ಪ್ರತಿಯೊಂದು ಕುಟುಂಬವನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿ ನಡೆಸಿ. ನಿನ್ನ ಪ್ರೀತಿಯ ಮಂದೆಯಲ್ಲಿ ನಮ್ಮನ್ನು ಒಬ್ಬರನ್ನಾಗಿ ಸೇವಿಸಿ ಕರುಣಿಸಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಅಪ್ಪ. ಸದಾಕಾಲವು ನಮ್ಮುಸಿರಿರೋವರೆಗೂ ಸ್ವಾಮಿ ನಾವು ನಿನ್ನನ್ನೇ ಪ್ರೀತಿಸುತ್ತಾ, ನಿನ್ನನ್ನೇ ಸೇವಿಸುತ್ತಾ, ನಿನಗಾಗಿ ಬಾಳುವ ನಿನ್ನ ಪ್ರೀತಿಯ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡು ಸ್ವಾಮಿ. ಈ ಪುಟ್ಟ ಪ್ರಾರ್ಥನೆಯನ್ನು ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ಆಮೆನ್.